ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ದಕ್ಷ ಪ್ರಾಮಾಣಿಕ ಅಧಿಕಾರಿಯ ಎತ್ತಂಗಡಿಯ ಹಿಂದೆ ಬಿಜೆಪಿ ಅವಧಿಯ ಭ್ರಷ್ಟಾಚಾರಕ್ಕೆ ಕಾಂಗ್ರೆಸ್ ಆಡಳಿತದ ಶ್ರೀರಕ್ಷೆ ಇದೆ. ಮುಖ್ಯಮಂತ್ರಿಗಳೇ ಭ್ರಷ್ಟರನ್ನು ಉಳಿಸಲು ಮುಂದಾಗುತ್ತಿದ್ದಾರೆ. ಜಿಲ್ಲೆಯ ಜನಪ್ರತಿನಿಧಿಗಳು ಜಿಲ್ಲೆಯ ಅಕ್ರಮ ಭೂ ಮಂಜೂರಾತಿಯ ಬಗ್ಗೆ ಸಮಗ್ರ ನಿಷ್ಪಕ್ಷಪಾತವಾಗಿ ತನಿಖೆ ಕೈಗೊಂಡು ಭ್ರಷ್ಟರಿಗೆ ಕಿಮ್ಮತ್ತು ನೀಡದೆ ಸಂವಿಧಾನದ ಅಧಿಕಾರ ಬಳಸಿ ಕಾನೂನಾತ್ಮಕವಾಗಿ ಕ್ರಮ ಕೈಗೊಂಡ ಪರಿಣಾಮವಾಗಿ ಇದೀಗ ಅಕ್ರಮ ಭೂ ಮಂಜೂರಾತಿ ತನಿಖೆ ಅಂತಿಮ ಹಂತ ತಲುಪುವ ಮೊದಲೇ ಕ್ರಿಯಾಶೀಲರಾಗಿ ಕಾರ್ಯನಿರ್ವಹಿಸಿದ ಚಿಕ್ಕಮಗಳೂರು ಜಿಲ್ಲೆಯ ಉಪವಿಭಾಗಾಧಿಕಾರಿ ಎಚ್.ಡಿ. ರಾಜೇಶ್ ಅವರನ್ನು ಬಲವಂತವಾಗಿ ಚಿಕ್ಕಮಗಳೂರು ನಗರ ಪ್ರಾಧಿಕಾರದ ಆಯುಕ್ತರನ್ನಾಗಿ ನೇಮಕ ಮಾಡಿ ಸರ್ಕಾರ ಆದೇಶ ನೀಡಿದೆ. ಈ ಮೂಲಕ ಅಕ್ರಮ ಭೂ ಮಂಜೂರಾತಿಯ ಬಹುದೊಡ್ಡ ಕೋಟಿ ಲೂಟಿಯ ಭ್ರಷ್ಟಾಚಾರವನ್ನು ಸರ್ಕಾರ ಮರೆಮಾಚಲು ಎಲ್ಲ ರೀತಿಯ ತೆರೆಯ ಹಿಂದಿನ ಕಸರತ್ತು ನಡೆಸುತ್ತಿದೆ. ಸರ್ಕಾರವೇ ಕೋಟಿಗಟ್ಟಲೆ ಹಣ ವ್ಯಯಿಸಿ ವಿಶೇಷ 15 ಜನ ಎ ಗ್ರೇಡ್ ತಹಶೀಲ್ದಾರ್ಗಳ ವಿಶೇಷ ತನಿಖಾ ತಂಡ ರಚಿಸಿ ತನಿಖೆ ಕೈಗೊಂಡು ಭ್ರಷ್ಟಾಚಾರ ನಡೆದಿರುವುದು ಸಾಬೀತುಪಡಿಸಿತು. ಈ ಪ್ರಕರಣ ಕರ್ನಾಟಕ ಕಂದಾಯ ಇಲಾಖೆಯ ಇತಿಹಾಸದಲ್ಲಿ ಬಹುದೊಡ್ಡ ಹಗರಣ ನಡೆದು ಮೊದಲ ಬಾರಿ ದೊಡ್ಡ ಮಟ್ಟದ ತನಿಖಾ ತಂಡ ರಚಿಸಿ ತನಿಖೆ ನಡೆಸುತ್ತಿರುವುದು ರಾಜ್ಯದಲ್ಲಿ ಗಮನ ಸೆಳೆಯಿತು. ಭ್ರಷ್ಟರಿಗೆ ಶಿಕ್ಷೆ ಇನ್ನೇನು ಸಿಗುತ್ತದೆ ಎನ್ನುವಾಗ ಜಿಲ್ಲೆಯ ಜನರು ಕಾಂಗ್ರೆಸ್ ನೇತೃತ್ವದ ಸರ್ಕಾರವನ್ನು ಪ್ರಶ್ನಿಸುವಂತೆ ಇದೀಗ ಸರ್ಕಾರದ ನಡೆ ಗೊಂದಲವಾಗಿ ಕಾಡಲಾರಂಭಿಸಿದೆ. 6,500 ಎಕರೆ ಭೂಮಿ, 200 ಎಕರೆ, 100 ಎಕರೆ ಉಳ್ಳವರಿಗೆ ಮತ್ತೆ ಅವರ ಕುಟುಂಬಕ್ಕೆ ಫಾರಂ ನಂಬರ್ 50, 53, 57 ಅಡಿಯಲ್ಲಿ ಅರ್ಜಿ ಸಲ್ಲಿಸದೆ ಸಮಿತಿಯಲ್ಲಿ ಯಾವ ಅರ್ಜಿ ಇತ್ಯರ್ಥಪಡಿಸದೆ ಮಂಜೂರು ಮಾಡಿರುವ ಎಲ್ಲ ದಾಖಲೆ ಸಮೇತ ಭಾರತ ಕಮ್ಯುನಿಸ್ಟ್ ಪಕ್ಷ ಸಂಕ್ಷಿಪ್ತವಾಗಿ ತನಿಖಾ ವರದಿ ರಚಿಸಿ ಸರ್ಕಾರ, ವಿವಿಧ ತನಿಖಾ ಸಂಸ್ಥೆ, ಮುಖ್ಯಮಂತ್ರಿ, ಕಂದಾಯ ಸಚಿವರು, ಉಸ್ತುವಾರಿ ಕಾರ್ಯದರ್ಶಿ, ಸಂಬಂಧಪಟ್ಟ ಇಲಾಖೆಗಳಿಗೆ ದೂರು ಸಹ ಸಲ್ಲಿಸಿತು. ಈ ಹಗರಣದ ಬಗ್ಗೆ ವಿಶೇಷವಾಗಿ ಕೈಗೆತ್ತಿಕೊಂಡು ಸ್ವತಃ ತಾನೇ 254 ಕಡತಗಳ ಪೂರ್ಣ ತನಿಖೆ ಮಾಡಿ ಅಕ್ರಮ ಭೂ ಮಂಜೂರಾತಿಯನ್ನು ವಜಾಗೊಳಿಸಿ ಮತ್ತೆ 257 ಕಡತಗಳ ಪ್ರಕರಣ ಪೂರ್ಣಗೊಳಿಸುತ್ತಿರುವಾಗ ಏಕಾಏಕಿ ಅಧಿಕಾರಿಯನ್ನು ವರ್ಗಾವಣೆಗೊಳಿಸಿರುವುದು ಕಾಂಗ್ರೆಸ್ ಸರ್ಕಾರ ಯಾವ ಭ್ರಷ್ಟ ಅಧಿಕಾರಿಯ ರಕ್ಷಿಸಲು ಎಂಬುದು ಜನರ ಮುಂದೆ ಸಾಬೀತು ಮೊದಲು ಪಡಿಸಲಿ. ದಕ್ಷ ಅಧಿಕಾರಿಗಳನ್ನು ಜಿಲ್ಲೆಯಲ್ಲಿ ಸರಿಯಾಗಿ ಕಾರ್ಯನಿರ್ವಹಿಸಲು ಬಿಡದೆ ಹಣ ಮಾಡುವ ವಸೂಲಿಕೋರ ಅಧಿಕಾರಿಗಳನ್ನು ಕರೆತಂದು ಜಿಲ್ಲೆಯ ಜನಪ್ರತಿನಿಧಿಗಳು ಅಭಿವೃದ್ಧಿಯ ಕನಸು ಕಾಣುತ್ತಾರೆ. ಅಕ್ರಮ ಭೂ ಮಂಜೂರಾತಿಯ ವಿಷಯದಲ್ಲಿ ಮೂಡಿಗೆರೆಯ ಎಲ್ಲ ಪ್ರಕರಣ ತನಿಖೆ ಕೈಗೊಂಡು ಮೂಡಿಗೆರೆ ಮತ್ತು ಕಳಸ ತಾಲೂಕಿನಲ್ಲಿ 6,750 ಎಕರೆ ಭೂಮಿ ಅಕ್ರಮದ ಮೂಲ ಪತ್ತೆ ಹಚ್ಚಿದ ದಕ್ಷ ಸೇವೆಗೆ ಜಿಲ್ಲೆಯ ಉಪವಿಭಾಗಾಧಿಕಾರಿಯಾಗಿ ಸಮರ್ಪಕ ಕೆಲಸ ನಿರ್ವಹಿಸಿದ ಕಾರಣಕ್ಕೆ ಎಚ್.ಡಿ. ರಾಜೇಶ್ ಅವರನ್ನು ಸರ್ಕಾರ ವರ್ಗಾವಣೆ ಮಾಡಿದೆ. ಈ ಮೂಲಕ ಜಿಲ್ಲೆಯ ಈ ಹಿಂದೆ ಸಮರ್ಪಕ ಸೇವೆ ಸಲ್ಲಿಸಿದ ಹರ್ಷಗುಪ್ತ, ಮಧುಕರ ಶೆಟ್ಟಿ, ರಾಜೇಂದ್ರ ಕುಮಾರ್ ಕಟಾರಿಯಾ, ನವೀನ್ ರಾಜ್ ಸಿಂಗ್ ಇಂತಹ ಅಧಿಕಾರಿಗಳ ಪಟ್ಟಿಗೆ ರಾಜೇಶ್ ಹೊಸ ಸೇರ್ಪಡೆಯಾಗಿದ್ದಾರೆ. ಮೂಡಿಗೆರೆ ಕಳಸ ಅಕ್ರಮದ ಭೂ ಮಂಜೂರಾತಿಯೇ ಉಪವಿಭಾಗಾಧಿಕಾರಿ ರಾಜೇಶ್ ವರ್ಗಾವಣೆಗೆ ಪ್ರಮುಖ ಕಾರಣ. ಹಾಗಾಗಿ ಭಾರತ ಕಮ್ಯುನಿಸ್ಟ್ ಪಕ್ಷ ಸರ್ಕಾರದ ಮೇಲೆ ನಂಬಿಕೆ ಕಳೆದುಕೊಂಡು ನ್ಯಾಯಾಲಯದ ಮೂಲಕ ಭ್ರಷ್ಟ ಅಧಿಕಾರಿಗಳು ಮತ್ತು ಬೆಂಬಲವಾಗಿ ನಿಲ್ಲುವ ಅಧಿಕಾರಿಗಳ ವಿರುದ್ಧ ಭೂ ಬಳಕೆ ನ್ಯಾಯಾಲಯ ಕರ್ನಾಟಕ ಹೈಕೋರ್ಟ್ನಲ್ಲಿ ಮೂಡಿಗೆರೆ ಮತ್ತು ಕಳಸ ತಾಲೂಕಿನ ಅಕ್ರಮ ಭೂ ಮಂಜೂರಾತಿ ಬಗ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ತಯಾರಿ ನಡೆಸುತ್ತಿರುವುದು ನಮಗೆ ನಮ್ಮ ಸರ್ಕಾರಕ್ಕಿಂತ ನ್ಯಾಯಾಲಯದ ಮೇಲೆ ವಿಶ್ವಾಸ ಹೆಚ್ಚಿದೆ. ಸರ್ಕಾರ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಬಹುದು, ಆದರೆ ಅಕ್ರಮವನ್ನು ಮುಚ್ಚಿಸಲು ಸಾಧ್ಯವಿಲ್ಲ. ಅದರಲ್ಲಿರುವ ಆಡಳಿತ ಪಕ್ಷದ ಮತ್ತು ಇತರೆ ವಿರೋಧ ಪಕ್ಷದ ನಾಯಕರನ್ನು ಹೆಸರನ್ನು ನ್ಯಾಯಾಲಯದ ತನಿಖೆಯ ಮೂಲಕ ನಾವೇ ಸಾರ್ವಜನಿಕರ ಮುಂದೆ ಭ್ರಷ್ಟ ಅಧಿಕಾರಿಗಳ ಒಳವಿರುವ ಸರ್ಕಾರದ ಪ್ರೀತಿಯ ಗುಟ್ಟನ್ನು ಜನತೆಗೆ ತೋರಿಸುತ್ತೇವೆ. ರಮೇಶ್ ಕೆಳಗೂರು, ಸಿಪಿಐ ಮೂಡಿಗೆರೆ ತಾಲೂಕು ಕಾರ್ಯದರ್ಶಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಂದನೆಗಳು.